ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎಜ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಗೇನಾದರೂ ಇ.ಸಿ ಅವಶ್ಯಕತೆ ಇತ್ತು ಅಂದರೆ, ಇ.ಸಿ ಅಂದರೆ ಎನ್ಕಂಬರೆನ್ಸಿ ಸರ್ಟಿಫಿಕೇಟ್, ಇನ್ನು ಕನ್ನಡದಲ್ಲಿ ಹೇಳೋದಾಯಿತು ಅಂದರೆ ಋಣಭಾರ ಪ್ರಮಾಣ ಪತ್ರ. ಈ ಪತ್ರದ ಅವಶ್ಯಕತೆ ನಿಮಗಿತ್ತು ಅಂದರೆ ನೀವು ಮನೆಯಲ್ಲೇ ಕೂತು ಕೂಡ ನಿಮ್ಮ ಮೊಬೈಲ್ ಮುಖಾಂತರ ಯಶಸ್ವಿಯಾಗಿ ಕಾವೇರಿ ಆನ್ಲೈನ್ ಸರ್ವಿಸ್ ಪ್ಲಸ್ನ ಯೂಸ್ ಮಾಡ್ಕೋಬಹುದು. ಅಲ್ಲಿ ಸಂಪೂರ್ಣವಾಗಿ ರಿಜಿಸ್ಟರ್ ಮಾಡೋದು ಹೇಗೆ, ಹಾಗೆಯೇ ಲಾಗಿನ್ ಮಾಡಿಕೊಂಡು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಜೊತೆಗೆ ನಿಮಗೆ ಎಷ್ಟು ವರ್ಷದ ಇ.ಸಿ ಆದರೂ ಕೂಡ ಲಭ್ಯ ಆಗ್ತದೆ. ಇಲ್ಲಿ 1 ವರ್ಷದಿಂದ ಸುಮಾರು 40 ವರ್ಷದ ತನಕ ನೀವು ಅಪ್ಲೈ ಮಾಡ್ಬೋದು. ನಿಮ್ಮ ಫೋನಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ನಿಮ್ಮ ಫೋನಲ್ಲಿ ಅಲ್ಲಿ ಮೇಲ್ಗಡೆ ಕಾರ್ನರ್ ಇದೆ 3 ಡಾಟ್ಸ್, ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಹೋಗಿ ಅಲ್ಲಿ ಕಾವೇರಿ ಆನ್ಲೈನ್ ಅಂತ ಟೈಪ್ ಮಾಡಿ, ಅಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ ಕಾವೇರಿ ಆನ್ಲೈನ್ ಸರ್ವಿಸ್ ಅಂತ. ನೀವು ಆ ಆಪ್ಷನ್ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗ್ತದೆ. ಸ್ನೇಹಿತರೆ ಇಲ್ಲಿ ನಿಮಗೆ ರಿಜಿಸ್ಟರ್ ಮತ್ತೆ ಲಾಗಿನ್ ಅಂತ 2 ಆಪ್ಷನ್ ಕಾಣ್ತಾ ಇದೆ. ಇಲ್ಲಿ ಮೊದಲಿಗೆ ನೀವು ಡೈರೆಕ್ಟ್ ಆಗಿ ಲಾಗಿನ್ ಮಾಡ್ಕೊಳ್ಳೋಕ್ಕಾಗಲ್ಲ, ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು. ಇಲ್ಲಿ ನೀವು ರಿಜಿಸ್ಟರ್ ಅಂತ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗುತ್ತೆ, ಕ್ರಿಯೇಟ್ ಅಕೌಂಟ್ ಅಂತ. ಇಲ್ಲಿ ಮೊದಲಿಗೆ ಫಸ್ಟ್ ನೇಮ್ ಮತ್ತೆ ಲಾಸ್ಟ್ ನೇಮ್ ಎರಡು ಕೂಡ ಫಿಲ್ಅಪ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಹೆಸರನ್ನು ಹಾಕಿ ಕೂಡ ಕ್ರಿಯೇಟ್ ಮಾಡ್ಬೋದು, ಇಲ್ಲ ಅಂದ್ರೆ ನಿಮ್ದು ಏನಾದರೂ ಶಾಪ್ ಇತ್ತು ಅಂದ್ರೆ ಶಾಪ್ ಹೆಸರನ್ನು ಕೂಡ ಹಾಕಿ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು. ಇವಾಗ ನಾನು ಕಂಪ್ಯೂಟರ್ ಸೆಂಟರ್ ಅಂತ ಹಾಕೋತಾ ಇದ್ದೀನಿ. ನಂತರ ನಿಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಪಕ್ಕದಲ್ಲಿ ನಿಮ್ಮ ಫೋನ್ ನಂಬರ್ನ ಹಾಕಬೇಕಾಗುತ್ತೆ. ಅದಾದ ನಂತರ ಪಕ್ಕದಲ್ಲಿ ಸೆಂಡ್ OTP ಅಂತ ಬರುತ್ತೆ. OTP ಕ್ಲಿಕ್ ಮಾಡಿದ್ರೆ ನಿಮ್ಮ ಕೊಟ್ಟಿರ್ತಕ್ಕಂಥ ಮೊಬೈಲ್ಗೆ OTP ಬರುತ್ತೆ. ಆ OTPನ ಹಾಕಿ ನೀವು ಇಲ್ಲಿ ವ್ಯಾಲಿಡೇಟ್ OTP ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಇದಾದ ನಂತರ ಮತ್ತೆ ನಿಮಗೆ ಇಲ್ಲಿ ಕೆಳಗಡೆ ಇಮೇಲ್ ಅಂತ ಇದೆಯಲ್ಲ ನೋಡಿ, ಅಲ್ಲಿ ನಿಮ್ಮ ಜಿಮೇಲ್ ID ನ ಹಾಕಿ ಅದಕ್ಕೂ ಕೂಡ ಸೆಂಡ್ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಜಿಮೇಲ್ಗೂ ಕೂಡ ಒಂದು OTP ಬರುತ್ತೆ. ಆ OTPನ ಹಾಕಿ ನೀವು ಇಲ್ಲಿ ಮತ್ತೆ ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದ ನಂತರ ಕೆಳಗಡೆ ಸೆಕ್ಯೂರಿಟಿ ಟೈಪ್ ಅಂತ ಕೇಳುತ್ತೆ ನೋಡಿ, ಇಲ್ಲಿ ನಿಮ್ಮ ಪಾಸ್ವರ್ಡ್ನ ಏನಾದ್ರು ಕಳ್ಕೊಂಡ್ರೆ ಅದನ್ನ ರಿಕವರಿ ಮಾಡ್ಕೊಳ್ಳಿಕ್ಕೋಸ್ಕರ ಇಲ್ಲಿ ಕಾಡ್ತಾ ಇರೋ ಕ್ವಶನ್ಗೆ ನೀವು ಚೂಸ್ ಮಾಡಿಕೊಂಡು ನೀವೇ ಕೂಡ ಆನ್ಸರ್ ಮಾಡ್ಕೋಬೇಕಾಗತ್ತೆ. ಸಪೋಸ್ ನಾನು ಇಲ್ಲಿ ವಾಟ್ ಈಸ್ ಯುವರ್ ಫೇವರೇಟ್ ಕ್ರಿಕೆಟ್ ಟೀಮ್ ಅಂತ ಕೇಳುತ್ತೆ, ಅಲ್ಲಿ ನಾನು RCB ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಅದಾದ ನಂತರ ಕೆಳಗಡೆ ಬನ್ನಿ, ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ ಹಾಕಿ ನೀವು ಇಲ್ಲಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಸ್ವಲ್ಪ ಸಮಯದ ನಂತರ ನಿಮ್ಮ ಜಿಮೇಲ್ IDಗೆ ಒಂದು ಮೆಸೇಜ್ ಬರುತ್ತೆ. ನಿಮ್ಮ ಯೂಸರ್ ನೇಮು ಪಾಸ್ವರ್ಡ್ ಕೂಡ ಅಲ್ಲಿಗೆ ಬಂದಿರುತ್ತೆ. ನೀವು ಮತ್ತೆ ಮೇನ್ ಪೇಜ್ಗೆ ಬಂದು ಈಗ ನೀವು ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗತ್ತೆ. ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಯೂಸರ್ ನೇಮು, ನಿಮ್ಮ ಜಿಮೇಲ್ IDನ ಹಾಕಿ, ಹಾಗೆಯೇ ಬಂದಿರತಕ್ಕಂಥ ಪಾಸ್ವರ್ಡ್ನ ಹಾಕಿ, ಇಲ್ಲಿ ಕೆಳಗಡೆ ಕಾಣ್ತಿರೋ ಕ್ಯಾಪ್ಸನ್ನ ಫಿಲ್ಅಪ್ ಮಾಡಿ ನೀವು ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ರಿಜಿಸ್ಟರ್ಡ್ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಕಾವೇರಿ ಆನ್ಲೈನ್ ಸರ್ವಿಸ್ ಪ್ಲಸ್ನ ಹೋಮ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಎಲ್ಲ ಆಪ್ಷನ್ಗಳು ಕೂಡ ಇಲ್ಲಿ ತೆರ್ಕೊಳ್ಳುತ್ತೆ. ಇಲ್ಲಿ ನೀವು ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್, EC ಅಪ್ಲೈ, CC ಅಪ್ಲೈ, ಮ್ಯಾರೇಜ್ ರಿಜಿಸ್ಟ್ರೇಷನ್ ಕೂಡ ಮಾಡಬಹುದು. ಸ್ನೇಹಿತರೆ ಇಲ್ಲಿ ಮೇಲ್ಗಡೆ ಬಂತು ಅಂದ್ರೆ ನೀವು ಇಲ್ಲಿ ಪಾಸ್ವರ್ಡ್ನು ಕೂಡ ಇಲ್ಲಿ ಚೇಂಜ್ ಮಾಡಬಹುದು. ಹಾಗೇನೆ ಸ್ನೇಹಿತರೆ ನಾನು ಈ ಹಿಂದೆ CC ಅಂದ್ರೆ ಸರ್ಟಿಫೈಡ್ ಕಾಪಿಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ. ನಿಮ್ಮ ಹಳೆಯ ಸೇಲ್ ಡೀಡ್ ಪತ್ರಗಳಾಗಿರ್ಬೋದು, ವಿಭಾಗ ಪತ್ರಗಳಾಗಿರ್ಬೋದು, ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಸರ್ಟಿಫೈಡ್ ಕಾಪಿ ನಿಮಗೆ ಸಿಗುತ್ತೆ. ನೀವು ಆ ವಿಡಿಯೋನ ನೋಡಿ ಆ ರೀತಿ ಕೂಡ ನೀವು ಇಲ್ಲಿ ಡೌನ್ಲೋಡ್ ಮಾಡಬಹುದು. ಇವಾಗ EC ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಇಲ್ಲಿ EC ಅಂತ ಆಪ್ಷನ್ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡಿದ್ರೆ ನಾನು ಆಲ್ರೆಡಿ ತುಂಬಾ ECಗಳಿಗೆ ಅಪ್ಲೈ ಮಾಡಿ ಯಶಸ್ವಿಯಾಗಿ ಕೂಡ ಎಲ್ಲ ಕೂಡ ECಗಳನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಮ್ದು ಯಾವುದು ಕೂಡ EC ಕೂಡ ಫೇಲ್ಯೂರ್ ಆಗಿಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ECಗೆ ಹೊಸದಾಗಿ ಅರ್ಜಿ ಹಾಕುವಂಥವ್ರು ಸಂಪೂರ್ಣವಾಗಿ ಕಂಟಿನ್ಯೂಸ್ ಆಗಿ ನೋಡಿ, ನೀವೇ ಕೂಡ ಸ್ವತಃ ಹಾಕ್ಬೋದು. ಇಲ್ಲಿ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಮೇಲ್ಗಡೆ ಬಟನ್ ಕಾಣ್ತಾ ಇದೆ ನೋಡಿ, ಈ ಆಪ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು ಎನ್ಕಂಬರೆನ್ಸಿ ಸರ್ಟಿಫಿಕೇಟ್ ಅಥವಾ ಆನ್ಲೈನ್ EC ಅಂತ ಇದೆ ನೋಡಿ, ಆ ಸಿಂಬಲ್ ನೀವು ಇಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ರೀತಿ ಒಂದು ಪಾಪಪ್ ಬರುತ್ತೆ, ಇಲ್ಲಿ ಕಂಟಿನ್ಯೂ ಅಂತ ಮಾಡಿ. ನಂತರ ನಿಮಗೆ ಆಫ್ಟರ್ 1/1/2004, ಬಿಫೋರ್ 1/1/2004 ಅಂತೇಳಿ ಈ ರೀತಿ ಒಂದು ಪಾಪ ಬರುತ್ತೆ. ಆಫ್ಟರ್ 1/1/2004 ಅಂದ್ರೆ ನಿಮ್ಗೆ 25 ವರ್ಷದ ಒಳಗಿನ EC ಬೇಕಿತ್ತು ಅಂದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ತುಂಬಾ ಹಳೇದ್ ಬೇಕಿತ್ತು ಅಂದ್ರೆ ಇಲ್ಲಿ ಬಿಫೋರ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಇವಾಗ 15 ವರ್ಷದ ಒಳಗಿನ EC ಬೇಕಾಗಿರೋದ್ರಿಂದ ಆಫ್ಟರ್ 1/1/2004 ಅಂತ ಸೆಲೆಕ್ಟ್ ಮಾಡ್ಕೊಂಡು ಪ್ರೊಸೀಡ್ ಅಂತ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ನೇಹಿತರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು ಎರಡು ರೀತಿ ECನ ಸರ್ಚ್ ಮಾಡಬಹುದು. ಒಂದು ಸರ್ಚ್ ಬೈ ಪ್ರಾಪರ್ಟಿ ನಂಬರ್, ಸರ್ಚ್ ಬೈ ಪಾರ್ಟಿ ನೇಮ್ ಅಂತ ಬರುತ್ತೆ. ನೀವು ಪಾರ್ಟಿ ನೇಮ್ ಮುಖಾಂತರ ಸರ್ಚ್ ಮಾಡಬಹುದು. ನಂತರ ಇಲ್ಲಿ ಕೆಳಗಡೆ ಬಂದು ಈ ಲಿಸ್ಟ್ ಇಂದ ನಿಮ್ಮ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಈ ಲಿಸ್ಟ್ ಇಂದ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ಮ ಹೋಬಳಿ, ಹಾಗೇನೆ ನಿಮ್ಮ ವಿಲೇಜು, ಯಾವ ವಿಲೇಜಲ್ಲಿ ನಿಮ್ಮ ಪ್ರಾಪರ್ಟಿ ಇದೆ ಆ ವಿಲೇಜನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಪ್ರಾಪರ್ಟಿ ಟೈಪ್ ಅಂತ ಬರುತ್ತೆ. ಇಲ್ಲಿ ಅಗ್ರಿಕಲ್ಚರರ್, ನಾನ್ ಅಗ್ರಿಕಲ್ಚರರ್, ಯೂಸ್ ಎಕ್ಸ್ಪೆರಿಮೆಂಟಲ್ ಮ್ಯಾಪ್ ಅಂತ ಬರುತ್ತೆ. ಇಲ್ಲಿ ನಾನ್ ಅಗ್ರಿಕಲ್ಚರರ್ ಅಂತ ಬಂತು ಅಂದ್ರೆ ನಿಮ್ಮ ಹೌಸು, ಹಾಗೆ ನಿಮ್ಮದು ಖಾಲಿ ನಿವೇಶನಗಳು, ಪ್ಲಾಟ್ಗಳು, ಅವುಗಳು EC ಬೇಕಿತ್ತು ಅಂದ್ರೆ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ. ನಂತರ ಯೂಸ್ ಎಕ್ಸ್ಪೆರಿಮೆಂಟಲ್ ಮ್ಯಾಪ್ ಅಂತ ಒಂದು ಹೊಸ ಫೀಚರ್ ಇದೆ ನೋಡಿ, ಇಲ್ಲಿ ಸಿಂಗಲ್ ಸರ್ವೆ ನಂಬರ್ ಇರ್ತಕ್ಕಂಥವ್ರು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಈ ರೀತಿ ನಿಮ್ಮದು ಗೂಗಲ್ ಮ್ಯಾಪ್ ಕೂಡ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಪ್ರಾಪರ್ಟಿ ಇರ್ತಕ್ಕಂಥ ಜಾಗನ ನೀವು ಈ ರೀತಿ ಜೂಮ್ ಔಟ್, ಜೂಮ್ ಇನ್ ಮಾಡಿಕೊಂಡು ಪರ್ಟಿಕ್ಯುಲರ್ ಜಾಗನ ಕ್ಲಿಕ್ ಮಾಡ್ತು ಅಂದ್ರೆ ಅಲ್ಲಿರ್ತಕ್ಕಂಥ ಡಾಟಾ ಕೂಡ ಆಟೋಮೆಟಿಕ್ ಆಗಿ ಫೆಚ್ ಆಗಿ ನಿಮ್ಮ ECಗೆ ಅಪ್ಲೈ ಮಾಡ್ತು ಅಂದ್ರೆ ನಿಮ್ಮ EC ಕೂಡ ಸಿಗುತ್ತೆ. ನಾನು ಈ ವಿಡಿಯೋದಲ್ಲಿ ಒಂದಕ್ಕಿಂತ ಹೆಚ್ಚಿನ ಸರ್ವೆ ನಂಬರ್ ಇರೋದ್ರಿಂದ ನಾನು ಮ್ಯಾನ್ಯುವಲ್ ಆಗಿ ಎಂಟ್ರಿ ಮಾಡ್ತಾ ಇದ್ದೀನಿ. ಅದರಿಂದ ನಾನು ಯೂಸ್ ಎಕ್ಸ್ಪೆರಿಮೆಂಟಲ್ ಮ್ಯಾಪ್ ಅನ್ನೋ ಈ ಫೀಚರ್ನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ಸ್ನೇಹಿತರೆ ಈಗ ನಾನು ಅದನ್ನ ಕ್ಲೋಸ್ ಮಾಡ್ಕೊಂಡು ಅಗ್ರಿಕಲ್ಚರ್ ಅಂತ ಇದೆ ನೋಡಿ, ಅದನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಅದಾದ ನಂತರ ಇಲ್ಲಿ ಕೆಳಗಡೆ ಬಂತು ಅಂದ್ರೆ ಇಲ್ಲಿ ಪ್ರಾಪರ್ಟಿ ಡೀಟೇಲ್ಸ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ಸರ್ವೆ ನಂಬರ್ಗಳನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ.
ಇಲ್ಲಿ ಸರ್ವೆ ನಂಬರ್ ಮತ್ತೆ ನಿಮ್ಮ ಹಿಸ್ಸೆ ನಂಬರ್ ಎರಡು ಇತ್ತು ಅಂದ್ರೂ ಕೂಡ ನೀವು ಜಾಯಿಂಟ್ ಆಗಿ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇವಾಗ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ಕೆಳಗಡೆ ಆಡ್ ಮೋರ್ ಅಂತ ಇದೆ ನೋಡಿ, ಒಂದಕ್ಕಿಂತ ಹೆಚ್ಚಿನ ಸರ್ವೆ ನಂಬರ್ ಇತ್ತು ಅಂದ್ರೆ ನೀವು ಅಲ್ಲಿ ಪ್ರತಿ ಸರ್ವೆ ನಂಬರ್ನು ಕೂಡ ಅಲ್ಲಿ ಆ ರೀತಿ ಆಡ್ ಮಾಡ್ಕೊಂಡು ಹೋಗಬೇಕಾಗ್ತದೆ. ನಾನೀಗ ಪರ್ಟಿಕ್ಯುಲರ್ ಆಗಿ ವ್ಯಕ್ತಿಗೆ ಬರ್ತಕ್ಕಂಥ ಈಸಿಲಿ ಬರ್ತಕ್ಕಂಥ ಸರ್ವೆ ನಂಬರ್ಗಳೆಲ್ಲ ಎಂಟ್ರಿ ಮಾಡ್ತಾ ಇದ್ದೀನಿ. ಹಾಗೇನೆ ನಿಮ್ದು ಸರ್ವೆ ನಂಬರ್ ಅಲ್ಲಿ ಪೋರ್ಡ್ ಅಥವಾ ಹಿಸ್ಸೆ ನಂಬರ್ ಇಲ್ಲ ಅಂದ್ರೆ ಹಾಗೇನೆ ಸರ್ವೆ ನಂಬರ್ನ ಎಂಟ್ರಿ ಮಾಡಿ. ಒಂದ್ ವೇಳೆ ನಿಮ್ ಸರ್ವೆ ನಂಬರ್ ರಿಮೂವ್ ಮಾಡಬೇಕಿತ್ತು ಅಂದ್ರೆ ಇಲ್ಲಿ ಪಕ್ಕದಲ್ಲಿ ರಿಮೂವ್ ಅಂತ ಕ್ಲಿಕ್ ಮಾಡಿ. ಆಡ್ ಮಾಡಬೇಕಿತ್ತು ಅಂದ್ರೆ ಆಡ್ ಕೂಡ ಮಾಡಬಹುದು, ರಿಮೂವ್ ಕೂಡ ಮಾಡಬಹುದು. ಹಾಗೇನೆ ಬೌಂಡ್ರಿ ಡೀಟೇಲ್ಸ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ಜಮೀನಿನ ಚೆಕ್ ಬಂದಿ ಹಾಕ್ಲಿಕ್ಕೆ ಕೇಳುತ್ತೆ. ಇಲ್ಲಿ ಒಂದೇ ಸರ್ವೆ ನಂಬರ್ಗೆ ಹಾಕ್ಲಿಕ್ಕೆ ಚೆಕ್ ಬಂದಿ ಕಾಲಮ್ ಇರೋದ್ರಿಂದ ನೀವು ಅದನ್ನೇ ಬೇಕಾದ್ರೆ ಖಾಲಿ ಬೇಕಾದ್ರೂ ಬಿಡಬಹುದು. ಇಲ್ಲಾಂದ್ರೆ ನಾನು ಟೈಪ್ ಮಾಡೋ ರೀತಿ ನಿಮ್ಮ ಅಗ್ರಿ ಲ್ಯಾಂಡ್ ಆಗಿತ್ತು ಅಂದ್ರೆ ಸುತ್ತ 4 ಕಾಲಮ್ಗೂ ಕೂಡ ಅಗ್ರಿ ಲ್ಯಾಂಡ್ ಅಂತ ನೀವು ಅಲ್ಲಿ ಹಾಕ್ಬೇಕಾಗುತ್ತೆ. ಅದಾದ ನಂತರ ಕೆಳಗಡೆ ಡಿಸ್ಕ್ರಿಪ್ಷನ್ ಅಂತ ಬರುತ್ತೆ, ಅದೇನು ಹಾಕ್ಬಿಡಿ, ಹಾಗೇನೆ ಬಿಡಿ. ನಂತರ ಯೂನಿಟ್ ಆಫ್ ಮೆಜರ್ಮೆಂಟ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ಎಕರೆನ ಹೆಕ್ಟೇರ್ ಅಂತ ಕೇಳುತ್ತೆ. ಎಕರೆ ಇದ್ರೆ ಎಕರೆ ಅಂತ ಸೆಲೆಕ್ಟ್ ಮಾಡ್ಕೊಂಡು ಎಷ್ಟು ಎಕರೆ ಜಮೀನಿಗೆ ಈಸಿ ಸರ್ಚ್ ಮಾಡ್ತಾ ಇದ್ದೀರಾ ಅದನ್ನ ಎಕರೆ ಕಾಲಮ್ಗೆ ಹಾಕಿ, ಮತ್ತೆ ಗುಂಟ ಇತ್ತು ಅಂದ್ರೆ ಗುಂಟ ಕಾಲಮ್ಗೆ ಗುಂಟನ ಹಾಕಿ. ನಂತರ ಸೆಂಟ್ಸ್ ಇದ್ರೆ ಸೆಂಟ್ನು ಕೂಡ ಇಲ್ಲಿ ಹಾಕ್ಬೇಕಾಗತ್ತೆ. ಅದಾದ ನಂತರ ಇಲ್ಲಿ ಕೆಳಗಡೆ ಪೆರೇಡ್ ಆಫ್ ಇಸಿ ಸರ್ಚ್, ನಿಮ್ಗೆ ಎಷ್ಟು ಅವಧಿಗೆ ಇಸಿ ಬೇಕು ಅಂತ ಕೇಳುತ್ತೆ. ಅಲ್ಲಿ ಕ್ಯಾಲೆಂಡರ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ತು ಅಂದ್ರೆ ಇಲ್ಲಿ ನಿಮ್ಮ ಕ್ಯಾಲೆಂಡರ್ ಕೂಡ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು 2003 ನೀವು ಇಸಿಗೆ ಸರ್ಚ್ ಮಾಡಬಹುದು. ನಾವು ಸ್ಟಾರ್ಟಿಂಗ್ ಅಲ್ಲೇ ಕೂಡ ಆಫ್ಟರ್ 2004 ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಅಲ್ಲಿ 2003 ಈಸ್ಗೆ ಇಸಿ ಸರ್ಚ್ ಆಗುತ್ತೆ. ಇನ್ನು ಹಳೇದ್ ಬೇಕಿತ್ತು ಅಂದ್ರೆ ಬಿಫೋರ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಆ ಕ್ಯಾಲೆಂಡರ್ ಕೂಡ ಇಲ್ಲಿ ಓಪನ್ ಆಗುತ್ತೆ. ಸ್ನೇಹಿತರೆ, ನಾನು 1 ವರ್ಷದ ಇಸಿ ಸರ್ಚ್ ಮಾಡ್ತಾ ಇರೋದ್ರಿಂದ 2024 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಈ ಸ್ಟಿಲ್ ಡೇಟ್ ಅಂದ್ರೆ ಇವತ್ತಿನ ಡೇಟ್ ತನಕ ಇಸಿನ ಸರ್ಚ್ ಮಾಡ್ತಾ ಇದ್ದೀನಿ. ಅಲ್ಲಿ ಕಾಣ್ತಾರೆ ಕ್ಯಾಪ್ಷನ್ ಹಾಕಿ ನೀವು ಇಲ್ಲಿ ಸರ್ಚ್ ಅಂತ ಮಾಡ್ತು ಅಂದ್ರೆ ಇವಾಗ ನಿಮ್ಮ ಇಸಿ ಕೂಡ ರೆಡಿ ಆಗುತ್ತೆ. ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಇಲ್ಲಿ ನಿಮ್ಮ ಇಸಿಯು ನಮೂನೆ 16ರಲ್ಲಿ ಸರ್ಚ್ ಆಗಿದೆ. ಅಂದ್ರೆ ನಮೂನೆ 15, 16 ಅಂತ ಎರಡು ರೀತಿ ಇಸಿ ಬರುತ್ತೆ. ನಿಮ್ಮ ಜಮೀನು ಮಾರಾಟ ಅಥವಾ ಏನಾದರೂ ಬ್ಯಾಂಕ್ ಅಲ್ಲಿ ಅಡಮಾನ ಇಟ್ಟಿದ್ರೆ ಅವೇನಾದ್ರು ನಮೂದಾಗಿತ್ತು ಅಂದ್ರೆ ನಿಮ್ಮ ಇಸಿಲಿ ಫಾರಂ ನಂಬರ್ 15 ನಿಮ್ಗೆ ಅಲ್ಲಿ ನಿಮ್ಮ ನಮೂನೆಗಳಲ್ಲಿ ಕಂಡು ಬರುತ್ತೆ. ಇಲ್ಲಿ ಯಾವುದೇ ಋಣಭಾರ ಕಂಡು ಬರಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಫಾರಂ ನಂಬರ್ 16ರಲ್ಲಿ ನಿಮ್ಮ ಪರ್ಟಿಕ್ಯುಲರ್ ಸ್ವತ್ತಿನಲ್ಲಿ ಯಾವುದೇ ತರಹದ ನಡವಳಿಕೆ ಮತ್ತು ಋಣಭಾರ ಕಂಡು ಬರೋದಿಲ್ಲ ಅಂತ ಹೇಳಿ ಈ ರೀತಿಯ ಕಾಪಿ ನಿಮಗೆ ಶೋ ಆಗುತ್ತೆ. ಸ್ನೇಹಿತರೆ, ಇದನ್ನ ನೋಡಬೇಕು ಅಂತಂದ್ರೆ ಇಲ್ಲಿ ಡೌನ್ಲೋಡ್ ಮಾಡ್ಕೋತೀನಿ ಅಂದ್ರೆ ಮೇಲ್ಗಡೆ ಸಿಂಬಲ್ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಒಂದ್ ವೇಳೆ ನಿಮ್ಗೆ ಒರಿಜಿನಲ್ ಬೇಕಿತ್ತು ಅಂದ್ರೆ ಇಲ್ಲಿ ಕೆಳಗಡೆ ಎರಡು ಕನ್ಸಲ್ ಬಾಕ್ಸ್ ಇದೆ, ಎರಡನ್ನೂ ಕೂಡ ಟಿಕ್ ಮಾಡಿ ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ತು ಅಂದ್ರೆ ನೆಕ್ಸ್ಟ್ ಪೇಜ್ ನಿಮಗೆ ಪೇಮೆಂಟ್ ನ ಮಾಡ್ಲಿಕ್ಕೆ ಈ ರೀತಿ ತೋರಿಸುತ್ತೆ. ನೀವು ಇಲ್ಲಿ ಪೇಮೆಂಟ್ ಮಾಡಬೇಕು ಅಂದ್ರೆ ಮೇಕ್ ಪೇಮೆಂಟ್ ಅಂತ ಆಪ್ಷನ್ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಸಿಂಪಲ್ ಆಗಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ನಂತರ ನಿಮಗೆ ಪೇಮೆಂಟ್ ಪೇಜ್ಗೆ ಈ ರೀತಿ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಈಸಿಯಾದ ಪೇಮೆಂಟ್ ಮೆಥಡ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದು ಬಂದು ಇಲ್ಲಿ ಪಾವತಿ ವಿಧ ಅಂತ ಬರುತ್ತೆ, ಅದನ್ನ ಟಿಕ್ ಮಾಡ್ತು ಅಂದ್ರೆ ಈ ರೀತಿ ನೆಟ್ ಬ್ಯಾಂಕಿಂಗ್ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಈ ಪಾವತಿ ವಿಧ ಅಂತ ಕೇಳುತ್ತೆ. ಇಲ್ಲಿ SBI ಇ-ಪೇ ಅಂತ ಇದೆ ನೋಡಿ, ಆ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕಾಣ್ತಿರೋ ಕ್ಯಾಪ್ಷನ್ ಫಿಲ್ಅಪ್ ಮಾಡಿ, ಎರಡು ಕನ್ಸಲ್ ಬಾಕ್ಸ್ ಇದೆ ಅದನ್ನ ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗ್ತದೆ. ಈ ಲಿಸ್ಟಿಂದ ನಿಮ್ಮ UPI ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. UPI ಆದ ನಂತರ ಇಲ್ಲಿ ಕೆಳಗಡೆ QR ಕೋಡ್ ಅಂತ ಕಾಣ್ತಾ ಇದೆ ನೋಡಿ, ಆ ಬಟನ್ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಪೇ ನೌ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದ ನಂತರ ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಒಂದು ಬಾರ್ ಕೋಡ್ ಶೋ ಆಗುತ್ತೆ. ಈ ಬಾರ್ ಕೋಡ್ಗೆ ನಿಮ್ಮ ಫೋನ್ ಪೇ, ಗೂಗಲ್ ಪೇ ಮುಖಾಂತರ ಸ್ಕ್ಯಾನ್ ಮಾಡಿ ನಿಮ್ಮ ಪೇಮೆಂಟ್ ಮಾಡ್ತು ಅಂದ್ರೆ ಪೇಮೆಂಟು ಆಟೋಮೆಟಿಕ್ ಆಗಿ ಸಕ್ಸಸ್ ಆಗಿತ್ತು ಅಂದ್ರೆ ರೀಡೈರೆಕ್ಟ್ ಆಗುತ್ತೆ. ಈ ರೀತಿ ಒಂದು ಅಕ್ಲೈನ್ಮೆಂಟ್ ಕೂಡ ನಿಮಗೆ ಇಲ್ಲಿ ಜನರೇಟ್ ಆಗುತ್ತೆ. ಇದನ್ನ ನೀವು ರಿಟರ್ನ್ ಟು ಅಪ್ಲಿಕೇಶನ್ ಅಂತ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಹೋಮ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಇಸಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟ ಆಯ್ತು ಅಂದ್ರೆ ನಿಮ್ಮ ಇಸಿ ಕಂಪ್ಲೀಟ್ ಆಗಿರಲ್ಲ, ಇಲ್ಲಿ ಇ ಸೈನ್ ಮಾಡಬೇಕು. ಇ ಸೈನ್ ಮಾಡಬೇಕು ಅಂದ್ರೆ ಇ ಸೈನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಕೆಳಗಡೆ ಬಂತು ಅಂದ್ರೆ ಇ ಸೈನ್ ಫಾರಂ 22 ಸೆಂಡ್ ಇ ಸೈನ್ ಅಂತ ಕಾಣ್ತಾ ಇದೆ ನೋಡಿ, ಆ ಬಟನ್ನ ಕ್ಲಿಕ್ ಮಾಡಬೇಕು. ಇದಾದ ನಂತರ ನೆಕ್ಸ್ಟ್ ಪೇಜ್ಗೆ ಮತ್ತೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೀವು ನಿಮ್ಮ ಆಧಾರ್ ನಂಬರ್ನ ಹಾಕಿ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. OTP ಬರುತ್ತೆ. ಇಲ್ಲಿ ಯಾರ್ದು ಆಧಾರ್ ನಂಬರ್ ಹಾಕಬೇಕು ಅಂದ್ರೆ ಯಾರ್ದು ಇಸಿ ಸರ್ಚ್ ಮಾಡ್ತಾ ಇದ್ರೆ ಅವ್ರದ್ದೇನು ಹಾಕೋ ಅವಶ್ಯಕತೆ ಇಲ್ಲ. ಯಾರ ಹೆಸರಲ್ಲಿ ಲಾಗಿನ್ ಇರುತ್ತೆ ಅವ್ರ ಆಧಾರ್ ನಂಬರ್ನ ಹಾಕಿ ಗೆಟ್ OTP ಅಂತ ಕ್ಲಿಕ್ ಮಾಡಿದ್ರೆ ಅವರ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಈಗ ಸಪೋಸ್ ನಾನು ಬೇರೆಯವ್ರಿಗೆ ಇಸಿ ಸರ್ಚ್ ಮಾಡ್ಕೊಡ್ತಾ ಇದ್ದೀನಿ, ಅದರಿಂದ ನನ್ನ ಲಾಗಿನ್ ಆಗಿರೋದ್ರಿಂದ ನನ್ನ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ನಾನು ಇಲ್ಲಿ OTPನ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಸಬ್ಮಿಟ್ ಮಾಡಿದ ನಂತರ ಅದೇ ಆಟೋಮೆಟಿಕ್ ಆಗಿ ನೆಕ್ಸ್ಟ್ ಪೇಜ್ಗೆ ಹಿಂದಿನ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಈಗ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಇವಾಗ ಫೈನಲ್ ಆಗಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಬಟನ್ ಕಾಣ್ತಾ ಇದೆ ನೋಡಿ, ಆ ಬಟನ್ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಅಂದ್ರೆ ನಿಮ್ಮ ಅರ್ಜಿ ಯಶಸ್ವಿಯಾಗಿ ಸಬ್ಮಿಟ್ ಆಗುತ್ತೆ. ಇಲ್ಲಿ ನಿಮಗೆ ಸಕಲ ID ನಂಬರ್ ಅಂತ ಕೂಡ ಇಲ್ಲಿ ಒಂದು ಜನರೇಟ್ ಆಗುತ್ತೆ. ಈ ID ನಂಬರ್ ಬಂತು ಅಂದ್ರೆ ನಿಮ್ದು ಇಸಿ ಯಶಸ್ವಿಯಾಗಿ ಸಬ್ಮಿಟ್ ಆಗಿದೆ ಅಂತ ಅರ್ಥ. ಇದಾದ ನಂತರ ಓಕೆ ಅಂತ ಮಾಡಿ ಇಲ್ಲಿ ಇಸಿ ಅನ್ನೋ ಕಾಲಮ್ ಬಂದು ಕ್ಲಿಕ್ ಮಾಡ್ತು ಅಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ವೇವ್ ಫಾರಂ 22 ಅಂತ ತೋರಿಸ್ತಾ ಇದೆ. ಹಾಗೆ ಅಲೋಕೇಟೆಡ್ ಟು FTA or STA ಫ್ರಮ್ SRO ಅಂದ್ರೆ ಸಬ್ ರಿಜಿಸ್ಟರ್ ಆಫೀಸ್ ಅಂತ. ನಿಮ್ಮ ಅರ್ಜಿಯು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ FTA ಬಳಿ ಇದೆ ಅಂತ ತೋರಿಸುತ್ತೆ. ಒಂದ್ ವೇಳೆ ಈ ರೀತಿ 2-3 ಡೇಸ್ ಆದ ನಂತರ ಈ ರೀತಿ ಡೌನ್ಲೋಡ್ ಅಂತ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಇಸಿ ಕೂಡ ಇಲ್ಲಿ ಡೌನ್ಲೋಡ್ ಆಗುತ್ತೆ. ಅದನ್ನ ಓಪನ್ ಮಾಡ್ಕೊಂಡು ಪ್ರಿಂಟ್ ತಗೊಂಡು ನೀವು ಬಳಕೆನ ಕೂಡ ಇಲ್ಲಿ ಮಾಡಬಹುದು. ಇಲ್ಲಿ ನಾನು ಎರಡು ರೀತಿಯ ಇಸಿಗಳನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಫಾರಂ ನಂಬರ್ 16 ಅಂತ ನೋಡ್ತಾ ಇರ್ಬೋದು, ಹಾಗೇನೆ ಫಾರಂ ನಂಬರ್ 15 ಅಂತ ಕೂಡ ತೋರಿಸ್ಕೊಡ್ತೀನಿ. ಇಲ್ಲಿ ಇದು ಫಾರಂ ನಂಬರ್ 15 ಆಗಿರುತ್ತೆ. ನೀವು ಇಲ್ಲಿ ಎರಡು ರೀತಿಯ ಇಸಿಗಳನ್ನ ಕೂಡ ಇಲ್ಲಿ ಸರ್ಚ್ ಮಾಡಿ ಪಡ್ಕೋಬಹುದು. ಇದು 13 ವರ್ಷದ ಇಸಿ ಆಗಿರುತ್ತೆ. ಸ್ನೇಹಿತರೆ, ಈ ರೀತಿ ಮನೆಯಲ್ಲೇ ಕೂತು ಕೂಡ ನಿಮ್ಮ ಮೊಬೈಲ್ ಮುಖಾಂತರ ಯಶಸ್ವಿಯಾಗಿ ಕಾವೇರಿ ಆನ್ಲೈನ್ ಸರ್ವಿಸ್ನ ಬಳಕೆ ಮಾಡಿಕೊಂಡು ನಿಮ್ಮ ಇಸಿಗೆ ಅಪ್ಲೈ ಮಾಡಿ ಯಶಸ್ವಿಯಾಗಿ ಪಡ್ಕೋಬಹುದು. ಸ್ನೇಹಿತರೆ, ಇದಾಗಿತ್ತು ಈ ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಚಾನಲ್ ಹೆಸರು ಬಂದು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.